ನೋಡಿ 13ನೇ ತಾರೀಕು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಮೊನ್ನೆ ಮದುವೆಗೆ ಹೋಗಿದ್ವಲ್ಲ ಅದು 13ನೇ ತಾರೀಕು ಬೀಗ್ರೂಟ ನೀವು ನೋಡ್ತಾ ಇದ್ದೀರಾ. ಇದು ಊರಬ್ಬ, ಇದು ಅಷ್ಟೇ 13ನೇ ತಾರೀಕು ನಾನ್ ವೆಜ್ ಊಟ. ಇದು 2 ದಿನ ಆರತಿ ಇರುತ್ತೆ. ಸೊ ಎರಡೂ ಫಂಕ್ಷನ್ಗೆ ನಾವು ಹೋಗ್ಬೇಕು. ಇಬ್ಬರು ತುಂಬ ಬೇಕಾಗಿರೋರು ಒಂದೇ ದಿನ ಬಿಟ್ಬಿಟ್ಟಿದೆ. ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ವಾ, ಆವಾಗ ತಟ್ಟಂತ ಒಂದು ಐಡಿಯಾ ಹೊಳಿತು. ಒಂದು ಕಡೆ ಊಟಕ್ಕೆ ಹೋಗೋಣ, ಒಂದು ಕಡೆ ಬಾಕ್ಸ್ ಕೊಡೋಣ, ಅಥವಾ 2 ಕಡೆ ಊಟಕ್ಕೆ ಹೋಗೋಣ ಅಂತ. ಅದಕ್ಕೆ ಇಲ್ಲಿ ಚೀಟಿ ಬರೀತಾ ಇದ್ದಾರೆ. ಇಲ್ಲಿ ನೋಡಿ ಏನು ಮಾಡೋಣ ಅಂತ ಚೀಟಿ ಬರೆದ್ಬಿಟ್ಟು ಹಾಕ್ತೀವಿ. ಚೀಟಿನಲ್ಲಿ ಯಾವ ಕಡೆ ಊಟಕ್ಕೆ ಹೋಗೋದು ಅಥವಾ ಯಾವ ಕಡೆ ಬಾಕ್ಸ್ ಕೊಡೋದು ಅಂತ ಡಿಸೈಡ್ ಆದಮೇಲೆ ನೋಡೋಣ. ಬಾಕ್ಸ್ ಕೊಟ್ಟವರು ದಯವಿಟ್ಟು ಹಾಕಿರಿ ಆಯಿತಾ. ಇದು ನೋಡಿ ವೆಂಕಟೇಶ್ ಗೌಡ್ರ ಮನೆಗೆ ಬಾಕ್ಸ್ ಅಂತ ಬರೆದಿದ್ದಾರೆ. ಇದು ಮಹೇಶ್ ಅಣ್ಣನ ಮನೆ ಬೀಗ್ರೂಟಕ್ಕೆ ಬಾಕ್ಸ್ ಅಂತ ಬರೆದಿದ್ದಾರೆ. ಇನ್ನೊಂದು ಚೀಟಿನಲ್ಲಿ 2 ಕಡೆ ಊಟ ಅಂತ ಬರೀತಾರೆ. ಸೊ ಪಿಕ್ ಮಾಡ್ತೀವಿ, ಚೀಟಿ ಹಾಕ್ಬಿಟ್ಟು ಯಾವ್ದು ಬರುತ್ತೋ ಅದು. ಚೀಟಿ ಹಾಕ್ತಾವ್ರೆ. ಇದು ಯಾವ ಚೀಟಿ ಬಂದೈತೆ? ಮಹೇಶ್ ಅಣ್ಣನ ಮನೆಗೆ ಇಲ್ಲಿ ತೋರಿಸ್ರಿ. ಇವಾಗ ಮಹೇಶ್ ಅಣ್ಣವ್ರ ಮನೆಗೆ ಬಾಕ್ಸ್ ಕೊಡೋದು ಅಂತ ಬಂದಿದೆ. ವೆಂಕಟೇಶ್ ಗೌಡ್ರು ಮನೆಗೆ ಊಟಕ್ಕೆ ಹೋಗೋದು ಅಂತ ಇದೆ. ಈಗ ಬಾಕ್ಸ್ ಹೋಗೋದಂದ್ರೆ ಬಾಕಿ. ಮತ್ತೆ ಮಹೇಶ್ ಅಣ್ಣವರು ಇನ್ವಿಟೇಷನ್ ಕೊಟ್ಟರು, 15 ದಿವಸದಿಂದ ಫಾಲೋ ಮಾಡ್ತೀನಿ ಅಂತಿದ್ರಲ್ಲ. ನೋಡಿ 3 ಜನದ ಮೊಬೈಲಲ್ಲೂ ಗುಡ್ ಮಾರ್ನಿಂಗು ಗುಡ್ ನೈಟು ಮೆಸೇಜು, ಮದುವೆಗೆ ಬನ್ನಿ ಅಂತ ನೀವು ನೋಡ್ತಾ ಇದ್ದೀರಲ್ಲ. ನಾನು ಸುಳ್ಳು ಹೇಳಿ ನೋಡಿ, ಇನ್ವಿಟೇಷನ್ನು 3 ಫೋನಲ್ಲೂ. ಇದು ಬೀಗ್ರೂಟದ ಕಾರ್ಡು, ಇದರಲ್ಲಿ ತೆಗೀರಿ. ದಿನಾ ಫಾಲೋ ಮಾಡ್ತೀನಿ ನೋಡಿ. ಮದುವೆ ಹಿಂದಿನ ದಿನ ಲೊಕೇಶನ್ನು ಮತ್ತು ಇದು ಅವ್ರದ್ದು ಪ್ರೀ ವೆಡ್ಡಿಂಗ್ ಶೂಟು ಒಂದೇ ಸಲ ತಳ್ಳಬೇಕಿತ್ತು 3 ಮೊಬೈಲಲ್ಲಿ. ನೋಡಿ ಕೊನೆಗೆ ಫುಲ್ ತಳ್ಳಿ. ನೋಡಿ 3 ಫೋನಲ್ಲಿ ಒಂದೇ ಇದು ಬೀಗ್ರೂಟದ ಕಾರ್ಡ್ ಹಾಕಿದ್ದಾರೆ. ನಾನು ಏನಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಒಬ್ಬ ಮನುಷ್ಯ ಅಷ್ಟು ಬ್ಯುಸಿ ಇಟ್ಕೊಂಡು ಎಲ್ಲರಿಗೂ 15 ದಿವಸದಿಂದ ಫಾಲೋ ಮಾಡಿ ಕರಿತಾ ಇರೋದು, ಬನ್ನಿ ಮದುವೆಗೆ ಅಂತ. ಅದಲ್ವಾ ಕರೆಯೋ ಒಂದು ದೊಡ್ಡ ಗುಣ. ಪ್ರೀತಿ ವಿಶ್ವಾಸ ಅಂದರೆ ಅದಲ್ವಾ. ನಾನು ಹೇಳಿದ್ನಲ್ಲ ಪ್ರೂಫ್ ಬೇಕಾದರೆ ತೋರಿಸ್ತೀನಿ ಅಂತ. ಹಂಗಾಗಿ ಇದನ್ನು ಮಾಡಿದ್ದು. ಅದಕ್ಕೆ ಇವಾಗ ಅವತ್ತಿನ ದಿನ 2 ಊಟ ಇದೆ, ಚೀಟಿ ಹಾಕಿದ್ದೀವಿ ನೋಡಿ. ಬೀಗ್ರೂಟ್ ನೋಡಿ. ಓಕೆ, ಇದು ರಾಮಣ್ಣನ ಫೋನು, ಇದು ನನ್ನ ಫೋನು, ಇದು ರಮೇಶ್ ಫೋನು. ವಿಡಿಯೋ ಮಾಡ್ತಿರೋದು ಮಂಜು ಫೋನು. ಇಲ್ಲಾಂದರೆ ಅವ್ರ ಫೋನಲ್ಲೂ ಮಾಡ್ಬಿಡ್ತಾ ಇದ್ದೆ. ನಾವು ಮೈಸೂರಲ್ಲಿ ಮದುವೆ ಇತ್ತ ಮುಗಿಸ್ಕೊಂಡು ಹೊರಟ್ವಿ. ಟ್ರೈನ್ ಫುಲ್ಲು ಖಾಲಿ. ನಾವಿದ್ರೆ ಎಷ್ಟು 9:30ಗೆ ಹತ್ತಿದ್ದೀವಿ. ಮದುವೆ ಇದ್ದಿದ್ದು ಇಲ್ಲೇ ಮೈಸೂರಲ್ಲಿ. ಯಾವುದು ಚೌಟ್ರಿ? ರಾಹುಲ್ ಕನ್ವೆನ್ಷನ್ ಹಾಲ್ ಅಂತ. ತುಂಬ ಚೆನ್ನಾಗಿ ಮಾಡಿದರು ಮದುವೆನೂ ಕೂಡ. ಊಟನೂ ತುಂಬ ಚೆನ್ನಾಗಿತ್ತು. ಅಪ್ಪ 9:30 ಟ್ರೈನ್ ಬಂದ್ವಿ. ನಾವು ಕೂಗ್ತೀವಿ. ಎಷ್ಟೊತ್ತಿಗೆ ಆಗತ್ತೆ ತಲುಪೋದು? ನಾವು ಎಷ್ಟೊತ್ತಾಗುತ್ತೆ ತಲುಪೋದು? 12:15ಗೆ ಬೆಂಗಳೂರಿಗೆ ಹೋಗ್ತೀವಿ. 1 ಗಂಟೆಗೆ ಮನೆಗೆ ಹೋಗ್ತೀವಿ. ಆ್ಯಸ್ ಯೂಶ್ವಲ್ ಡ್ಯೂಟಿಗೆ ಹೋಗ್ತೀವಿ. ನಾಳೆ ಡ್ಯೂಟಿಗೆ ಹೋಗ್ತಾರವರು, ನಾವು ಮನೆ ಕೆಲಸ ಮಾಡ್ತೀವಿ. ಮತ್ತು ಸೋಮವಾರ ಹಾಗೆ ಶುರು ಆಗುತ್ತೆ. ಅಂತೂ ಇವತ್ತು ಸಂಡೇ ಬೆಳಗ್ಗೆನೇ ಮೈಸೂರಿಗೆ ಬಂದು ಅಲ್ಲಿ ಆಂಟಿ ಮನೆಗೆ ಹೋಗಿದ್ದು, ಅಲ್ಲಿ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಖುಷಿ ಆಯಿತು. ಆ ಟೈಮ್ ಸ್ಪೆಂಡ್ ಮಾಡಿದ್ದು ಅವ್ರ ಜೊತೆ ತುಂಬ ಚೆನ್ನಾಗಿತ್ತು. ಆಮೇಲೆ ಮದುವೆನೂ ಮುಗಿಸ್ಕೊಂಡು ಇವಾಗ ರಿಟರ್ನ್ ಬ್ಯಾಂಗ್ಳೂರು ಹೊರಟಿದ್ದೀವಿ. ಬ್ಯಾಕ್ ಟು ಬ್ಯಾಂಗ್ಳೂರು. ನೋಡಿ ಯಾರೂ ಇಲ್ಲ ನಮ್ಮ ಟ್ರೈನಲ್ಲಿ, ನಾವಿಬ್ಬರೇ. ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು? ಏನು ಗೊತ್ತಾ, ಟ್ರೈನಲ್ಲಿ ಈ ಥರ ಸೀಟ್ ಸಿಕ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಸಿಗಲಿಲ್ಲ ಅಂದರೆ ಎಲ್ಲ ಫುಲ್ಲು ರಶ್ ಇದ್ದರೆ ಭಾಳ ಹಿಂಸೆ ಅನಿಸುತ್ತೆ. ಇದೊಂಥರ ಚೆನ್ನಾಗಿದೆ. ಫುಲ್ಲು ಖಾಲಿ ಮುಂದಕ್ಕೆ ಸೆಟಲ್ ಆಯಿತು. ಮುಂದಕ್ಕೆ ಹತ್ತಾರ ಇದರಲ್ಲಿ ಹತ್ತಲ್ವಾ?
ಬೆಂಗಳೂರು ಗಂಟೆ ನಾವೇನಾಗೋರೆ ಮತ್ತು ಅಲ್ಲೇ ಕುತ್ಕೋಬೋದಾಗಿತ್ತು ಬಸ್ನಲ್ಲಿ ಯಾರು ಹತ್ತಾರೆ ಅಂತಲ್ಲ. ಹತ್ತಿರ ಅಲ್ಲೇ ಹತ್ತಿರ ಮುಂದೆ ಕತ್ತಲ ಇಳಿಯೋರೇನು ಹತ್ತಿರೋರು. ಹೌದಾ, ಮಂಡೇ ಸ್ಟಾಪ್ ಇರುತ್ತೇನ? ಉದಕ್ಕೂ ಸ್ಟಾಪ ಮಂಡೇ? ಇದಕ್ಕೂ ಸ್ಟಾಪ್ ಹೇಳಿ ಹೌದಾ, ಉದಕ್ಕೂ ಸ್ಟಾಪ್ ಅಂತ. ನೇಮೋ ಅಂತ ಹಾಂ, ನೇಮೋ ಅಂತ. ಪರವಾಗಿಲ್ಲ. ಯಾರಾದರೂ ಮೈಸೂರಿಗೆ ಬಂದರೆ 9:30 ಟ್ರೈನ್ ಇರುತ್ತೆ. ಆರಾಮಾಗಿ ಬನ್ನಿ, ಊಟ ಗಿಟ ಮಾಡಿಕೊಂಡು ಮತ್ತೆ ಮುಗಿಸ್ಕೊಂಡು. ಗಾಳಿ ಚೆನ್ನಾಗಿ ಬೀಸ್ತಾ ಇದೆ. ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವತ್ತು ನೈಟಿಂದ ಲಾಗ್ನ ಮಾಡ್ತಾಯಿದ್ದೀನಿ. ನನಗೊಂಥರ ಕ್ರೇಜು. ಬೆಳಗ್ಗೆ ಬೆಂಗಳೂರಿಂದ ಮೈಸೂರಿಗೆ ಬಂದಿದ್ದೆ. ಅದೇ ಹೇಳಿದ್ನಲ್ಲ, ಆಂಟಿ ಮನೆಗೆ ಹೋಗಿ ಮಾತಾಡಿಸ್ಕೊಂಡು ಬಂದೆ. ಇವಾಗ ಸ್ವಲ್ಪ ಫ್ರೀ ಆಯಿತು. ಊರಲ್ಲಿಂದ ಜನ ಎಲ್ಲ ಬಂದಿದ್ರು, ಅವ್ರನ್ನೆಲ್ಲ ಮಾತಾಡಿಸ್ದೆ. ಅದೊಂದು ಖುಷಿ ಆಯಿತು. ಸರಿ, ಇವಾಗ ಬ್ಲಾಗ್ ಮಾಡೋಣ ಅಂತ ನನಗೆ ಅನ್ನಿಸ್ತು. ಸೊ ಹಾಗಾಗಿ ಮಾಡ್ತಾಯಿದ್ದೀನಿ. ಟೈಮ್ ಎಷ್ಟು ಇವಾಗ? 10 ಟೈಮು 10 ಗಂಟೆಲಿ 10:11 ಅಂತೆ. ಇಷ್ಟೊತ್ತಿಗೆ ನಮ್ಮ ಪಯಣ ಶುರುವಾಯಿತು. ಒಂಥರ ನಾನು ಇಷ್ಟು ಖಾಲಿ ಯಾವತ್ತೂ ನೋಡಿರಲಿಲ್ಲ ಟ್ರೈನ್ನ. ಇವತ್ತೇ ನೋಡ್ತಾ ಇರೋದು. ತುಂಬ ದಿನ ಆಗಿತ್ತು ಟ್ರೈನಲ್ಲಿ ಬಂದು. ಸುಮಾರು ಒಂದು 2-3 ವರ್ಷ ಆಗಿತ್ತು ನಾನು ಬಂದು. 2-3 ವರ್ಷದ ನಂತರ ಯಾವಾಗ ಸಿದ್ದರಾಮಯ್ಯನವರು ಬಸ್ಸು ಫ್ರೀ ಬಿಟ್ಟರೋ ಆವಾಗ ಬಸ್ಸು ಅಥವಾ ಕಾರಲ್ಲಿ ಬರ್ತಾಯಿದ್ವಿ. ನಾವು ಯಾವುದ್ರಲ್ಲಾದರೂ ಓಡಾಡ್ತೀವಿ. ಕಾರು ಅನ್ನಲ್ಲ, ಬಸ್ಸು ಅನ್ನಲ್ಲ, ಟ್ರೈನು ಅನ್ನಲ್ಲ. ಈಗ ಟ್ರೈನು ಸ್ವಲ್ಪ ಬೇಜಾರು ಅನಿಸುತ್ತೆ. ಯಾಕೆಂದರೆ ರಶ್ ಆಗ್ಬಿಟ್ರೆ ಕೂರೋಕ್ಕೂ ಜಾಗ ಬರಲ್ಲ. ರಿಸರ್ವೇಷನ್ ಮಾಡಿಸ್ಕೊಂಡ್ರೆ ಓಕೆ. ಏನೋ ಒಂಥರ ಗಾಳಿ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಅದಕ್ಕೆ ಬ್ಲಾಗ್ ಮಾಡೋಣ ಅನ್ನಿಸ್ತು, ಮಾಡ್ತಾ ಇದ್ದೀನಿ. ಹೆಂಗಿತ್ತು ಊಟ ಮದುವೆ ಎಲ್ಲ? ಯಾರು ನಮ್ಮೂರವ್ರದ್ದು ಹುಟ್ಟೆಯವ್ರದ್ದು ಮದುವೆ. ಅವರು ತುಂಬ ಚೆನ್ನಾಗಿ ಮದುವೆ ಮಾಡಿದ್ರು. ನನಗೆ ಖುಷಿ ಆಯಿತು. ನಮ್ಮಂತೂ ಊಟ ಅಂತೂ ಸೂಪರ್. ಚಿರೋಟಿ ಊಟ ಅಂದರೆ ಏನು? ಪೇಣಿ ಊಟನ ನಾವು ಯಾವುದು ಕ್ಲಿಪ್ಪಿಂಗ್ಸ್ನ ತಗೊಳ್ಳಿಲ್ಲ ರೀ. ಹಾರ್ಲಿಕ್ಸ್ ಬರ್ಫಿ ಯಾಕೆ ತಗೊಳ್ಳಿಲ್ಲ ಅಂತೀರಾ? ನನಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಗೈತೆ, ಅದನ್ನು ಹೇಳ್ತೀನಿ ಕೇಳಿ. ಎಲ್ಲ ಕಡೆ ನಾವು ಲಾಗ್ ಮಾಡುವಾಗ ನಮ್ಮದು ಬಗ್ಗೆ ಮಾತಾಡ್ಬೋದು, ಅಥವಾ ಏನಾದರೂ ಒಂದು ಕಂಟೆಂಟ್ ಮಾತಾಡ್ಬೋದು, ಅಥವಾ ಬೇರೆ ಡ್ರೆಸ್ ಬಗ್ಗೆನೋ ಗೋಲ್ಡ್ ಬಗ್ಗೆನೋ ಏನಾದರೂ ಮಾತಾಡ್ಬೋದು. ಆದರೆ ಬೇರೆಯವ್ರ ಫೋಟೋ ಹಾಕೋದು, ನಾವು ವಿಡಿಯೋ ಮಾಡಿಕೊಂಡು ಕೆಲವರು ಅದನ್ನ ಅಕ್ಸೆಪ್ಟ್ ಮಾಡ್ಕೊತಾರೆ. ಇನ್ನು ಕೆಲವರು ಅದನ್ನು ಮಾಡ್ಕೊಳ್ಳೋದಿಲ್ಲ. ನನ್ನ ವಿಡಿಯೋ ನೋಡ್ಬಿಟ್ಟು ಆಮೇಲೆ ಅಯ್ಯೋ ನಮ್ದು ಯಾಕೆ ಹಾಕಿದ್ದೀರಾ ಟಿಪ್ ಮಾಡಿ ಅವ್ರ ಅಪ್ಪ ಬೈತಾರೆ, ಅವ್ರ ಅಮ್ಮ ಬೈತಾರೆ, ಅವ್ರ ಮಾವ ಬೈತಾರೆ, ಅವ್ರ ಚಿಕ್ಕಪ್ಪ ಬೈತಾರೆ ಅಂತ ಕೆಲವರು ಬೇಕಂತ ಸ್ಟೋರಿ ಹೇಳ್ತಾರೆ. ಅಲ್ಲಿ ವಿಡಿಯೋ ಮಾಡುವಾಗ ಏನಿಲ್ಲ, ಚೆನ್ನಾಗಿ ನಗಾಡ್ಕೊಂಡು ಚೆನ್ನಾಗಿ ಮಾತಾಡ್ತಾರೆ. ಆವಾಗಲೇ ವಿಡಿಯೋ ಮಾಡುವಾಗಲೇ ಇಲ್ಲ ಮಾಡಬೇಡಿ ಅಂತ ಹೇಳ್ಬಿಟ್ರೆ ನಾವು ಅದನ್ನ ಅಪ್ಲೋಡೇ ಮಾಡೋದಿಲ್ಲ. ಆದರೆ ಅವ್ರು ಹಂಗೆ ಮಾಡೋದಿಲ್ಲ. ಮಾಡುವಾಗೆಲ್ಲ ಚೆನ್ನಾಗಿ ಇರ್ತಾರೆ, ಸ್ಮೈಲ್ ಕೊಡ್ತಾರೆ, ಮಾತಾಡ್ತಾರೆ. ಕೊನೆಗೆ ಅದಾದಮೇಲೆ ಅಪ್ಲೋಡ್ ಮಾಡಿ ಎಲ್ಲ ಆದಮೇಲೆ ಅಯ್ಯೋ ಅವ್ರು ಹಂಗಂತಾರೆ, ಇವ್ರು ಹಿಂಗಂತಾರೆ, ಡಿಲೀಟ್ ಮಾಡಿ ಅಂತ ಅಂದಾಗ ನಮಗೊಂದು ಇಲ್ಲ ಅನ್ನೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು. ನಾವೇನೋ ಇದು ಒಂದು ಹ್ಯಾಪಿ ಅಂತ ತೊಗೊತೀವಿ, ಅವ್ರದ್ದು ಅದರಿಂದ ಬೇಜಾರಾಗಬಾರ್ದು ಅಂತ ದೂಸರ ಮಾತಾಡೋಕ್ಕಾಗೋದೇ ಇಲ್ಲ. ಹಾಗಂತ ಅವ್ರ ಮೇಲೆ ನಾವು ಬೇಜಾರು ಮಾಡ್ಕೊಳಕ್ಕಾಗಲ್ಲ. ಅವತ್ತಿಂದ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಆದಮೇಲೆ ನನಗೆ ಕಂಫರ್ಟಬಲ್ ಅನಿಸಿದ್ರೆ ಮಾತ್ರ ನಾನು ಅವ್ರ ಹತ್ರ ಬ್ಲಾಗ್ ಮಾಡ್ತೀನಿ. ಇಲ್ಲ ಅಂದರೆ ನಾನಂತೂ ಮಾಡೋಕ್ಕೆ ಹೋಗಲ್ಲ. ಆರಾಮಾಗಿ ನಮ್ದು ಎಷ್ಟಿದೆಯೋ ಅಷ್ಟನ್ನ ನಾವು ಮಾತಾಡ್ತೀವಿ. ಯಾರು ನಮ್ಮ ವ್ಯೂವರ್ಸ್ ಇದ್ದಾರೋ ನೋಡ್ತಾರೋ ಅವರು ನೋಡಲಿ ಅಂದ್ಬಿಟ್ಟು ನಾವು ಮಾಡ್ತೀನಿ. ನನಗೆ ಒಪ್ಪೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ನಾನು ಯಾಕೆ ಇದನ್ನು ಶೇರ್ ಮಾಡಿದೆ ಅಂದರೆ ನಂತರನೇ ಸುಮಾರು ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಹೀಗೇನೆ ಏನು ಮಾಡೋದು, ನಾವು ಕಷ್ಟಪಟ್ಟು ಎಡಿಟ್ ಮಾಡೋದು, ಅಯ್ಯೋ ನಮ್ಮೂರು ಅಲ್ವಾ, ನಮ್ಮ ನೆಂಟ್ರಲ್ವಾ ಅಂತ ಹಾಕ್ಬಿಡೋದು, ಆಮೇಲೆ ಅವ್ರು ಬೇಜಾರು ಮಾಡ್ಕೊಳ್ಳೋದು. ಆ ಬೇಜಾರೆಲ್ಲ ಬೇಡ ಅಂತ ಹೇಳಿ ನಾವು ಏನು ತಿಂತೀರಾ
ಹೇಳೋದು, ದಯವಿಟ್ಟು ಒಂದ್ಸಲ ಅವ್ರನ್ನ ಕೇಳ್ಕೊಳ್ಳಿ, ಆಮೇಲೆ ಮಾತಾಡಿ. ಇಲ್ಲಾಂದರೆ ಬೇಡವೇ ಬೇಡ. ನಿಮ್ದು ಎಷ್ಟಿದೆಯೋ, ನಿಮ್ದು ಏನು ಕೆಲಸ ಇದೆಯೋ, ಏನು ಹೇಳಬೇಕು ಅಂತಿರೋ, ಏನು ಇನ್ಫಾರ್ಮೇಷನ್ ಕೊಡಬೇಕು ಅಂತಿರೋ ಅಷ್ಟನ್ನ ಮಾತ್ರ ಮಾಡಿ ಹಾಕಿ. ನೋಡೋರು ನೋಡೇ ನೋಡ್ತಾರೆ, ನೋಡೋಕ್ಕೆ ಇಷ್ಟ ಇಲ್ಲ ಅಂತಂದರು ಸ್ಕ್ರೋಲ್ ಮಾಡಿ ಮುಂದೆ ಹೋಗ್ತಾರೆ. ಯಾವುದು ತಲೆ ಕೆಡಿಸ್ಕೊಂಬಿಡಿ. ಇದೊಂದು ಪುಟ್ಟ ಇನ್ಫಾರ್ಮೇಷನ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನಗಾದಂಗೆ ಬೇರೆಯವ್ರಿಗೆ ಆಗಬಾರ್ದಲ್ವ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವ್ರು ಅದೇ ಒಂದು ಸತಿ ನಾವು ವೀಡಿಯೋನ ಮಾಡಿರ್ತೀವಿ ಕಷ್ಟಪಟ್ಟು ಎಡಿಟಿಂಗಿಗೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ಬ್ಲಾಗ್ ಮಾಡೋರಿಗೆ ನಿಜ ಅದರ ಟೈಮ್ ವ್ಯಾಲ್ಯೂ ಗೊತ್ತಿರುತ್ತೆ. ಆದರೆ ಅವರು ಒಂದೇ ಸಲ ಫೋನ್ ಮಾಡಿ ನಾನು ಯಾರು ಏನು ಎತ್ತಾ ಅಂತಿರಲ್ಲ. ಯಾಕೆಂದ್ರೆ ಅದು ನಮ್ಮ ಮಿಸ್ಟೇಕ್ ಅಂತ ನಾನು ಭಾವಿಸ್ತೀನಿ. ಬೇರೆಯವ್ರು ಈ ಮಿಸ್ಟೇಕ್ ಮಾಡಬಾರ್ದು ಅಂತ ನನಗೆ ಹೇಳ್ತಾ ಇದೆ. ಅವ್ರು ತೆಗೀರಿ ಅಂತ ಅಂದಾಗ ನಾವು ನಾಜೂಕಾಗಿ ತೆಗಿಲೇಬೇಕಾಗುತ್ತೆ, ದೂಸರ ಮಾತಾಡೋಕ್ಕಾಗಲ್ಲ. ಅದನ್ನು ತಡ್ಕೋಬೇಕಾಗುತ್ತೆ. ಆ ತಾಳ್ಮೆ ತುಂಬ ಮುಖ್ಯ. ಆಗಿದೆ ನನ್ನ ಚಾನಲ್ಲು ನಾನು ಹಾಕೋತೀನಿ ಅಂದರೆ ಅದು ಬೇರೆ ಥರ ಮಾತುಗಳು ಶುರುವಾಗುತ್ತೆ. ಆಮೇಲೆ ಬೇರೆ ಯಾರನ್ನೂ ನಾವು ಹರ್ಟ್ ಮಾಡೋಕ್ಕೆ ಚಾನಲ್ ಮಾಡಿಲ್ಲ ಅಲ್ವಾ. ಅದೇ ನಾನು ಹೇಳ್ತಿದ್ನಲ್ಲ, ನಾವು ಯಾರಿಗೂ ಹರ್ಟ್ ಮಾಡೋಕ್ಕೋಸ್ಕರ ನಮ್ಮ ಚಾನಲ್ನ ಇಟ್ಕೊಬಾರ್ದು. ನಮ್ಮದೇನಿದೆಯೋ ನಮ್ಮ ಎಂಟರ್ಟೈನ್ಮೆಂಟ್ ಕೊಡೋದು, ನಮ್ಮ ಮಾತು, ನಾವೇನೋ ಇನ್ಫಾರ್ಮೇಷನ್ ಕೊಡೋದು, ಅದನ್ನು ಮಾತ್ರ ನಾವು ಮಾತಾಡಬೇಕು. ಹಾಗಾಗಿ ಇಲ್ಲಿ ಯೂಟ್ಯೂಬ್ ಅನ್ನೋದು ಒಂದು ಬಿಗ್ ಪ್ಲಾಟ್ಫಾರ್ಮ್. ಎಲ್ಲರಿಗೂ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋದ್ರ ಮೇಲೆ ಹೋಗುತ್ತೆ. ನಾವು ಒಳ್ಳೆಯದಕ್ಕೆ ಯೂಸ್ ಮಾಡ್ಕೊಳ್ಳೋಣ. ಯಾರ ಮೇಲೂ ದೂಷಣೆ ಮಾಡೋಕ್ಕೆ ಮಾಡಬಾರ್ದು ಅಂತ ನಾನು ಇದೊಂದು ಪುಟ್ಟ ಬ್ಲಾಗು ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಈ ಸೌಂಡ್ ಇದೆ ಟ್ರೈನ್ದು,